ಎಲ್ರಿಗೂ ನಮಸ್ಕಾರ. ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ. ಇವತ್ತು ಗೌರಿ ಪೂಜೆ ಇರೋದ್ರಿಂದ ಗೌರಿ ಪೂಜೆ ಎಲ್ಲ ಮನೇಲಾಯಿತು. ಸೊ ಅದೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಗೋಮಾತೆ ಪೂಜೆ ಮಾಡಬೇಕಿತ್ತು. ಯಾಕಂದರೆ ಬಾಗಿನ ಕೊಡ್ತಾರೆ ಅಂತಾರಲ್ಲ, ನಾವೇನು ಸ್ಕೂಲ್ಗೆ ಅಂತ ಬಾಗಿನ ಅಂದರೆ ನಮಗೆ ಕೊಡೋ ಥರ ಕೊಡೋಲ್ಲ. ಜಸ್ಟ್ ಆಗಿ ಪೂಜೆ ಹಣ್ಣೇನಾರು ತಿನ್ಲಿಕ್ಕೆ ಕೊಡ್ತೀವಿ ನಾವು. ಸೊ ಹಂಗೆ ಸ್ಕೂಲ್ ಕಟ್ಟಿರೋದ್ರಿಂದ ಎಲ್ಲ ಈಸಿಯಾಗಿ ಪೂಜೆ ಆಗ್ತಾಯಿತ್ತು. ಕಟ್ಟಿದ್ರೆ ಸಿಂಗಲ್ ಆಗಿ ಪೂಜೆ ಮಾಡೋಕ್ಕಾಗಲ್ಲ. ಸೊ ಗೊಂತಿಲಿ ಕಟ್ಟಿರೋದ್ರಿಂದ ಆರಾಮಾಗಿ ಪೂಜೆ ಆಗ್ತಿದೆ. ನನ್ನ ಲಾಸ್ಟಲ್ಲಿದೆ. ಸೊ ಪೂಜೆ ಎಲ್ಲ ಮಾಡಿ ನೋಡಬೇಕು. ನಾಳೆ ಗಣೇಶ ಬೇರೆ ಕೂರಿಸ್ಬೇಕಲ್ಲ, ನೋಡೋಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಗಣೇಶ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಯಾಕಂದರೆ ನನ್ನ ಮಗಳಿಗೂ ಕೂಡ ಇದು ಮೊದಲನೇ ಗೌರಿ ಗಣೇಶ ಹಬ್ಬ. ಕೂರಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ. ಸೊ ಸ್ಕೂಲ್ಗೆಲ್ಲ ಪೂಜೆ ಆಗ್ತಿದೆ. ಯಾವುದೇ ಪೂಜೆ ಬಂದ್ರೂ ಅಂದರೆ ಯಾವುದೇ ಹಬ್ಬ ಬಂದ್ರೂ ನಾವು ಗೋಮಾತೆ ಪೂಜೆ ಮಾಡೇ ಮಾಡ್ತೀವಿ. ಯಾಕಂತಂದರೆ ಏನೋ ಒಂಥರ ಖುಷಿ ಆಗೋಕ್ಕೆ ಪೂಜೆ ಮಾಡಿದ್ರೆ ಮನಸ್ಸಲ್ಲಿ ಪಾಸಿಟಿವ್ ಒಂದು ಎನರ್ಜಿ ಸಿಗುತ್ತೆ. ನನ್ನ ಲಾಸ್ಟಲ್ಲಿ ಕಟ್ಬಿಟ್ಟಿದ್ದಾರೆ. ಸೊ ಬಾಳೆಹಣ್ಣು ಕೊಡ್ತಾಯಿದ್ದೀನಿ ನೈವೇದ್ಯ, ಇಲ್ಲಾಂದರೆ ಅದೇ ಬಾಗಿನ ಅಂದ್ಕೊಂಡು ಕೊಡ್ತಾ ಇರೋದು. ಎಲ್ಲ ಸ್ಕೂಲ್ಗೂ ಕೊಡ್ತಾಯಿದ್ದೀನಿ ಒಂದೊಂದಾಗಿ. ಕೆಲವೊಂದು ಈಸ್ಕೊಳಲ್ಲ. ಸೊ ಅಲ್ಲೇ ಕೆಳಗಡೆಗೆ ಹಾಕಿದ್ರೆ ಅಂದರೆ ತಿನ್ನೋ ಕಡೆ ಹಾಕಿದ್ರೆ ತಿನ್ನುತ್ತೆ. ಸೊ ಗೌರಿ ಇದು ಮೊದಲನೇ ಹಸ ತಂದಿರೋದು. ಸೊ ಇದಕ್ಕೆ ನಾವು ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತೀವಿ. ಇದು ನೋಡಿ, ಇದು ಈಸ್ಕೊಂತಿರ್ಲಿಲ್ಲ. ಸೊ ಕೆಳಗಡೆಗೆ ಹಾಕ್ತೆ ತಿನ್ನಲಿ ಅಂತೇಳಿ ತಿಂತಿದೆ. ಫೈನಲಿ ನನ್ನ ಹಸಿಗೆ ಒಂದು ಬಾಳೆಹಣ್ಣು ಕೊಟ್ಟು ಎಲ್ಲ ಸ್ಕೂಲು ನಮಸ್ಕಾರ ಮಾಡಿಕೊಂಡು ಅಂದರೆ ಶರಣು ಮಾಡಿಕೊಂಡು ಒಳ್ಳೇದು ಮಾಡಿ ಅಂತ ಕೇಳಿಕೊಂಡು ನೆಕ್ಸ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮಪ್ಪ ಬಂದಿದ್ರಲ್ಲ. ಸೊ ಅವರು ಬುಕ್ ಮಾಡಿಸಿದ್ರು ನಮ್ಮ ಮಗಳಿಗೆ ಒಂದು 10-12 ಜೊತೆ ಡ್ರೆಸ್ನ. ಸೊ ಒಂದು ಬಂದಿದೆ, ಇನ್ನೂ 4-5 ಬರೋದಿದ್ರೆ ಆಲ್ರೆಡಿ 5-6 ಬಂದಿದೆ. ಇನ್ನು ಬ್ಯಾಲೆನ್ಸ್ ಬರಬೇಕಿತ್ತು. ಇವತ್ತು ಒಂದೇ ಒಂದು ಕೊಟ್ಟಿದ್ದಾರೆ ಡ್ರೆಸ್. ಹಂಗಾಗಿ ನಮ್ಮ ತಂದೆ ಕೂಡ ಇದ್ರ ಮನೇಲಿ ತೊಗೊಂಡೋಗ್ತಾ ಇದ್ದೆ. ನೇಪಿಯರ್ ಎಲ್ಲ ಚೆನ್ನಾಗಿ ಬಂದಿದೆ ಈ ಸತಿ. ಈ ನಮ್ಮ ಸೀಬೆಕಾಯಿ ಹಾಕಿದ್ದೀವಲ್ಲ, ಸೀಬೆ ಗಿಡ, ಅಲ್ಲೆಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಮಳೆ ಚೆನ್ನಾಗಿ ಬಂತು, ಹಾಗಾಗಿ ಚೆನ್ನಾಗಿ ಬಂದಿದೆ. ನಮ್ಮಪ್ಪ ನಾನು ಹೋಗೋ ಅಷ್ಟರಲ್ಲಿ ಎದ್ದಿದ್ಲಂತೆ. ಸೊ ಆಡಿಸ್ತಾ ಇದ್ರು ನನ್ನ ಮಗಳನ್ನ. ಸೊ ತುಂಬ ದಿನ ಆಯಿತು. ಫೈನಲಿ ಊಟ ಎಲ್ಲ ಮಾಡಿಕೊಂಡು ಅವರು ನನ್ನ ತಂಗಿ ಮನೆಗೆ ಹೋಗ್ಬೇಕು ಅಂದ್ರಲ್ಲ. ಸೊ ಹಂಗಾಗಿ ಕಳಿಸ್ಕೊಟ್ಟು, ದೊಡ್ಡವ್ರಿಗೆ ಬಾಗಿನ ಅಂತ ತರ್ತಾರೆ, ಸಣ್ಣ ಮಕ್ಳಿಗೆ ಹೋಯ್ತಂತೆ ನೋಡಿ. ನನ್ನ ಮಗಳಿಗೆ ನಮ್ಮ ಅಪ್ಪ ತಂದು ಕೊಟ್ಟಿದ್ದಾರೆ. ಫೈನಲಿ ಫೋಟೋ ಒಂದು 4 ಹೊಡ್ಕೊಂಡು ಖುಷಿ ಆಯಿತು.